ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆರ್ ಡೂಯಿಂಗ್ ಗುಡ್. ಸೊ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಟೈಮ್ ಬಂದು 7:30 ಆಗಿದೆ. ಆ್ಯಂಡ್ ಆಲ್ಮೋಸ್ಟ್ 3 to 4 ಡೇಸಿಂದ ಯಾವುದೇ ಲಾಂಗ್ ವೀಡಿಯೋಸ್ ನನಗೆ ಶೇರ್ ಮಾಡೋಕ್ಕಾಗಿಲ್ಲ. ಬಿಕಾಸ್ ಆಫೀಸ್ ಇದ್ದರಿಂದ ನನಗೆ ವಿಡಿಯೋ ಶೂಟ್ ಮಾಡ್ಕೊಳ್ಳೋಕೆ ಟೈಮ್ ಇರಲಿಲ್ಲ. ಹಾಗಾಗಿ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಇವತ್ತು ನನ್ನ ಮಾರ್ನಿಂಗ್ ರೊಟೀನನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಶ್ವಿನಿ ಗೌಡ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಆ್ಯಂಡ್ ಸಪೋರ್ಟ್ ಅಂತ ಕೇಳ್ಕೊತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಸೊ ಗೈಸ್, ನನ್ನ ಮಾರ್ನಿಂಗ್ ಶುರು ಆಗೋದು 1 ಕಪ್ ಆಫ್ ಹಾಟ್ ವಾಟರಿಂದ. ಸೊ ಬೆಳಗ್ಗೆನೇ ಬಿಸಿನೀರು ಕುಡಿಯೋದೇ ಚಂದ. ಆ್ಯಂಡ್ ನಾವು ಕಾಫಿ ಟೀ ಏನೂ ಅಭ್ಯಾಸ ಇಲ್ಲ, ನಾನು ಯಾವುದೇ ಕಾಫಿ ಟೀ ಕುಡಿಯೋಲ್ಲ. ಹಾಗಾಗಿ ನನಗೆ ಬಿಸಿನೀರೇ ಕಾಫಿ ಟೀ ಎಲ್ಲ. ಸೊ ಈ ಬಿಸಿನೀರಿಗೆ ನಾನು ಒಂದು ಎಸಳಷ್ಟು ಒಂದು ಬೆಳ್ಳುಳ್ಳಿನ ಜಜ್ಜಿ ಹಾಕೊತಾ ಇದ್ದೀನಿ. ಏನಕ್ಕೆ ಹಾಕೋತೀನಿ ಅನ್ನೋದನ್ನ ನಾನು ನಿಮ್ಮ ಜೊತೆ ಹೇಳ್ತೀನಿ. ಆ್ಯಂಡ್ ಜೊತೆಗೆ ಸ್ವಲ್ಪ ನಿಂಬೆಹಣ್ಣನ್ನು ಸಹ ಹಾಕೋತಾ ಇದ್ದೀನಿ. ಸ್ವಲ್ಪ ಒಂದು ಅರ್ಧದಷ್ಟು ನಿಂಬೆಹಣ್ಣು ಸ್ಕ್ವೀಸ್ ಮಾಡ್ಕೊಂಡು ಹಾಕೊಳ್ಳಿ ಸಾಕು. ಸೊ ಬೆಳ್ಳುಳ್ಳಿನ ಯಾಕೆ ಯೂಸ್ ಮಾಡಬೇಕು ನಾವು ಅಂದರೆ, ಇತ್ತೀಚೆಗೆ ನಿಮಗೆ ಗೊತ್ತಿದೆ ಹಾರ್ಟ್ ಅಟ್ಯಾಕ್ ಎಷ್ಟು ಹೆಚ್ಚಾಗ್ತಿದೆ ಎಲ್ಲ ಕಡೆ ಅಂತ. ಸೊ ಬೆಳ್ಳುಳ್ಳಿನ ನಾವು ಬೆಳಗ್ಗೆನೇ ಖಾಲಿ ಹೊಟ್ಟೆನಲ್ಲಿ ತೊಗೊಳ್ಳೋದ್ರಿಂದ ಸೊ ಯಾವುದೇ ಬ್ಲಾಕ್ಸ್ಗಳಿದ್ದರೆ ಅದೆಲ್ಲ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನೀವು ಬೆಳಗ್ಗೆನೇ ಬಿಸಿನೀರು ಜೊತೆಗೆ ಸ್ವಲ್ಪ ನಿಂಬೆಹಣ್ಣು ಹಾಗೂ ಒಂದು ಬೆಳ್ಳುಳ್ಳಿನ ಹಾಕ್ಕೊಂಡು ವಾರದಲ್ಲಿ 2 ಅಥವಾ 3ನೇ ಸರಿ ಯೂಸ್ ಮಾಡಿದ್ರೆ ಅದು ಬೆಟರ್ ಅನಿಸುತ್ತೆ. ಸೊ ಬೆಳಗ್ಗೆ ಟೈಮ್ ಆದಷ್ಟು ಕಾಫಿ ಟೀ ಕುಡಿಯೋದನ್ನ ಅವಾಯ್ಡ್ ಮಾಡಿ ಬಿಸಿನೀರು ಕುಡಿಯೋದೇ ಬೆಸ್ಟ್ ಅನಿಸುತ್ತೆ. ಅದ್ರ ಜೊತೆಗೆ ನಾನು ಹೇಳಿದಾಗೆ ನಿಂಬೆಹಣ್ಣು ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡು ಕುಡೀರಿ, ನಿಜವಾಗ್ಲೂ ತುಂಬ ಹೆಲ್ಪ್ಫುಲ್ಲು. ಆ್ಯಂಡ್ ಬೆಳಗ್ಗೆನೇ ಸ್ವಲ್ಪ ಬಿಸಿನೀರು ಕುಡಿದ್ರೆ ಡೇನೂ ಸಹ ಚೆನ್ನಾಗಿ ಸ್ಟಾರ್ಟ್ ಆಗುತ್ತೆ. ಸೊ ಒಂದು ಒಳ್ಳೆ ಸ್ಟಾರ್ಟಪ್ ಅಂತ ಹೇಳ್ಬೋದು. ಆ್ಯಂಡ್ ಬೆಳ್ಳುಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಸ್ಟಾರ್ಟಿಂಗ್ ಯೂಸ್ ಮಾಡಬೇಕಾದ್ರೆ ಹಿಡಿಯೋಕ್ಕಾಗಲ್ವೇನೋ, ಬೆಳ್ಳುಳ್ಳಿ ಸ್ಮೆಲ್ ಬರುತ್ತೆ ಅಂದ್ಕೊಂಡೆ. ಬಟ್ ಹಾಗೇನಿಲ್ಲ, ಬೆಳ್ಳುಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿದೆ, ಆರಾಮಾಗಿ ಕುಡಿಬೋದು. ಸೊ ಇದನ್ನು ನೀವು ಒಂದ್ಸರಿ ಟ್ರೈ ಮಾಡಿ. ಇನ್ನು ಇವತ್ತಿನ ತಿಂಡಿಗೆ ಸಿಂಪಲ್ಲಾಗಿ ಪಾಲಕ್ ರೈಸ್ನ ಮಾಡ್ಕೊತಾ ಇದ್ದೀನಿ. ಯಾರೆಲ್ಲ ಸೊಪ್ಪುಗಳನ್ನ ಇಷ್ಟಪಡಲ್ಲ ಅವ್ರಿಗೆ ಈ ಥರ ತಿಂಡಿಗಳನ್ನ ಮಾಡ್ಕೊಳ್ಳಿ, ನಿಜವಾಗ್ಲೂ ಇಷ್ಟಪಟ್ಟು ತಿಂತಾರೆ. ಮೊದಲನೇದಾಗಿ ಪಾಲಕ್ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಕಡ್ಡಿನೆಲ್ಲ ವೇಸ್ಟ್ ಮಾಡಿಬಿಡಿ, ಅದನ್ನು ಹಾಕ್ಕೊಳ್ಳಿ. ನಂತರ ಒಂದು 3 ರಿಂದ 4 ಈರುಳ್ಳಿ, 1 ಕಪ್ನಷ್ಟು ಬಟಾಣಿ ಹಾಗೂ 5 ರಿಂದ 6 ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಒಂದು ಪಾತ್ರೆಗೆ ನೀರನ್ನ ಸೇರಿಸ್ಕೊಂಡು ಪಾಲಕ್ ಸೊಪ್ಪನ್ನ ಬೇಯಿಸ್ಕೋಬೇಕು. ಜಾಸ್ತಿ ಬೇಯಿಸೋದು ಬೇಡ, ಒಂದು 5 ನಿಮಿಷ ಬೇಯಿಸಿದ್ರೆ ಸಾಕು. ನಂತರ ಅದು ಸ್ವಲ್ಪ ತಣ್ಣಗಾಗೋವರೆಗೂ ಎತ್ತಿಟ್ಕೊಳ್ಳಿ. ಸಣ್ಣದಿರೋದನ್ನ ಈ ಥರ ಜಾಲರಿನಲ್ಲಿ ತಗೊಳ್ಳಿ. ಪ್ಲಾಸ್ಟಿಕ್ನ ಯೂಸ್ ಮಾಡೋದು ಬೇಡ, ಈ ಥರ ಸ್ಟೀಲ್ ಜಾಲರಿ ಇದ್ದರೆ ಯೂಸ್ ಮಾಡಿ. ನಂತರ ಪ್ಯಾನ್ಗೆ ಎಣ್ಣೆ, ಸಾಸಿವೆ, ಕರಿಬೇವು, ಸ್ವಲ್ಪ ಜೀರಿಗೆನ ಹಾಕೋತಾ ಇದ್ದೀನಿ. ನಂತರ ಸ್ಪೈಸಸ್ಸು, ಚಕ್ಕೆ, ಲವಂಗ ಎಲ್ಲ ಹಾಕ್ಕೊಂಡು ಸ್ವಲ್ಪ ಕಸ್ತೂರಿ ಮೇಥಿ ಹಾಗೂ ಪಲಾವ್ ಎಲೆನ ಸೇರಿಸ್ಕೊತಾ ಇದ್ದೀನಿ. ನಂತರ ಕಟ್ ಮಾಡಿ ಇಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಬಾಯಿಗೆ ಏನಾದರೂ ಸಿಕ್ಕಿದ್ರೆ ಖಾರ ಅನ್ಸೋದಿಲ್ಲ ಫ್ರೈ ಆಗಿದ್ರೆ. ನಂತರ ಬಟಾಣಿನ ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಮತ್ತು ಬಟಾಣಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಬೆಂದರೆ ಚೆನ್ನಾಗಿರುತ್ತೆ. ನಂತರ 1 ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊತಾ ಇದ್ದೀನಿ. ಈಗ ಬೇಯಿಸಿಟ್ಕೊಂಡಿರೋಂತಹ ಪಾಲಕ್ ಸೊಪ್ಪು ಸಹ ತಣ್ಣಗಾಗಿದೆ, ಇದನ್ನು ಪೇಸ್ಟ್ ಮಾಡ್ಕೊಂಬಿಡೋಣ. ಪೇಸ್ಟ್ ಮಾಡಿದ ಮೇಲೆ ಜಾಸ್ತಿ ಹೊತ್ತು ಇಡಬೇಡಿ, ಅದು ಕಪ್ ಕಲರ್ ಬಂದುಬಿಡುತ್ತೆ. ನೋಡಿ ನ್ಯಾಚುರಲ್ ಆಗಿ ಎಷ್ಟು ಗ್ರೀನ್ ಆಗಿದೆ. ಈಗ ರುಬ್ಕೊಂಡಿರೋ ಪೇಸ್ಟ್ನ ಸೇರಿಸ್ಕೊಂಡಾದ್ಮೇಲೆ ಪಾಲಕ್ ಸೊಪ್ಪನ್ನ ಬೇಯಿಸಿದಂತಹ ನೀರನ್ನ ಜಾರ್ಗೆ ಹಾಕ್ಕೊಂಡು ಅದೇ ನೀರನ್ನು ಇಲ್ಲಿ ಯೂಸ್ ಮಾಡ್ಕೊಳ್ಳಿ. ಆ ನೀರನ್ನ ವೇಸ್ಟ್ ಮಾಡೋದು ಬೇಡ, ಜಾಸ್ತಿ ನೀರು ಹಾಕೋದು ಬೇಡ, ಸ್ವಲ್ಪ ಹಾಕ್ಕೊಳ್ಳಿ. ನಂತರ ಅರ್ಧ ಸ್ಪೂನ್ನಷ್ಟು ಗರಂ ಮಸಾಲ, ಅರ್ಧ ಸ್ಪೂನ್ನಷ್ಟು ಅರಿಶಿನ ಪುಡಿ ಹಾಗೂ 1 ಸ್ಪೂನ್ನಷ್ಟು ಧನಿಯಾ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಎಣ್ಣೆ ಸ್ವಲ್ಪ ಬಿಡೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಣ್ಣೆ ಬಿಟ್ಟಿದೆ. ಈಗ ಬಿಸಿ ಬಿಸಿ ರೈಸ್ನ ಸೇರಿಸ್ಕೊಳ್ಳಿ. ರೈಸ್ ಆದಷ್ಟು ಬಿಸಿಯಾಗಿರಲಿ ಮತ್ತು ಆದಷ್ಟು ಉದುರುದ್ರಾಗಿರಲಿ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಕೊನೆಯದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಬೆಳಗಿನ ತಿಂಡಿಗೆ ಮಾಡ್ಕೋಬೋದಾದಂತಹ ಪಾಲಕ್ ರೈಸ್ ರೆಡಿಯಾಗಿ ಹೋಗ್ಬಿಡುತ್ತೆ. ಸೊ ಬೆಳಗಿನ ತಿಂಡಿ ಮಾಡೋದಕ್ಕೆ ಜಾಸ್ತಿ ಟೈಮ್ ಇಲ್ಲ ಅಂತ ಅಂದಾಗ ಈ ಥರ ತಿಂಡಿಗಳನ್ನ ಟ್ರೈ ಮಾಡ್ಬೋದು. ಹೆಲ್ದಿ ಕೂಡ ಆಗಿರುತ್ತೆ, ತುಂಬ ಬೇಗನೂ ಸಹ ಆಗೋಗುತ್ತೆ. ಇನ್ನು ತಿಂಡಿ ಎಲ್ಲ ಮುಗಿಸ್ಕೊಂಡು ಅಡುಗೆ ಕೆಲಸ ಮುಗಿಸೋಷ್ಟರಲ್ಲಿ ಮಧ್ಯಾಹ್ನನೂ ಆಯಿತು, ಲಾಗಿನ್ ಟೈಮ್ ಆಯಿತು. ಸೊ ಲಾಗಿನ್ ಮಾಡಿ ನಾನು ಕೆಲಸನೆಲ್ಲ ಶುರು ಮಾಡಿಕೊಂಡೆ. ಇನ್ನು ಈವ್ನಿಂಗ್ ಸ್ವಲ್ಪ ಆಚೆ ಬಂದ್ವಿ ನಾನು ಆಂಟಿ. ಇನ್ನೇನು ಗೌರಿ ಹಬ್ಬ ಬರ್ತಾ ಇದೆಯಲ್ಲ, ಹಾಗಾಗಿ ಸ್ವಲ್ಪ ಸೀರೆನ ನೋಡೋಣ ಅಂತ ಮನೆ ಹತ್ರ ಇರೋ ಒಂದು ಸೀರೆ ಶಾಪ್ಗೆ ಬಂದಿದ್ವಿ. ಅಲ್ಲಿ ಆದಷ್ಟು ತುಂಬ ಕಲೆಕ್ಷನ್ಸ್ ನೋಡಿದ್ವಿ, ಬಟ್ ಯಾಕೋ ನಮ್ಗೆ ಯಾವುದು ಸ್ಯಾರಿ ಇಷ್ಟ ಆಗಲಿಲ್ಲ. ಸೊ ಬೇರೆ ಕಡೆ ನೋಡೋಣ ಅಂತ ವಾಪಸ್ ಬಂದ್ವಿ. ಹಾಗೆ ಬರ್ತಾ ಮಳೆ ಬರ್ತಿರೋದ್ರಿಂದ ನಾವಿಲ್ಲಿ ಗೋಲ್ಗೊಪ್ಪ ತಿನ್ನೋಣ ಅಂತ ಬಂದ್ವಿ.
ಗೋಲ್ಗಪ್ಪ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಸೊ ಪ್ರತಿ ಸರಿ ನಾವು ಅಲ್ಲೇ ಗೋಲ್ಗಪ್ಪ ತಿನ್ನೋದು. ಇನ್ನು ಮನೆಗೆ ಸ್ವಲ್ಪ ತರಕಾರಿ ಸೊಪ್ಪು ಎಲ್ಲನೂ ತೊಗೊಳೋದಿತ್ತು. ಮನೆ ಹತ್ರನೇ ಒಂದು ಚಿಕ್ಕ ಮಾರ್ಕೆಟ್ ಥರ ಇರುತ್ತೆ. ಎವ್ರಿ ಈವ್ನಿಂಗ್ ಅಲ್ಲಿ ತರಕಾರಿ ಮತ್ತು ಸೊಪ್ಪು ಎಲ್ಲನೂ ಸಿಗುತ್ತೆ. ಸೊ ಅಲ್ಲಿಗೆ ಹೋಗಿ ತರಕಾರಿ ಸೊಪ್ಪು ಎಲ್ಲನೂ ತೊಗೊಂಡು ನಾವು ಮನೆ ಕಡೆ ಹೊರಟ್ವಿ. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ. ಸಿ ಯು ಅಗೇನ್.